ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎಷ್ಟು ಒಂದು ಆ ಸೀರಿಯಲ್ ಹೈಪ್ ಕ್ರಿಯೇಟ್ ಮಾಡಿದೆ ಅಂತ. ಕರ್ಣ ಸೀರಿಯಲ್ ಅದರಲ್ಲಿ ಪಾರ್ಟ್ ಮಾಡಿರುವಂತಹ ನಮ್ರತಾ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರ ಪಾತ್ರದ ಬಗ್ಗೆ, ಹಾಗೆ ಈ ಸೀರಿಯಲ್ನ ಹೇಗೆ ಒಪ್ಕೊಂಡ್ರು, ಅವರ ನಿರೀಕ್ಷೆ ಏನೇನಿದೆ ಸೀರಿಯಲ್ ಮೇಲೆ, ಹಾಗೆ ಜನರು ಅವರನ್ನ ಎಷ್ಟರ ಮಟ್ಟಿಗೆ ಇಷ್ಟಪಡ್ಬೋದು ಈ ಸೀರಿಯಲ್ ಆದಮೇಲೆ, ಈ ಸೀರಿಯಲಿಂದ ಅಂತ. ಸೊ ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅದಾದ್ಮೇಲೆ ಮಾತುಕತೆಯನ್ನು ಮುಂದುವರಿಸೋಣ. ನಮ್ರತಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ವೈದೇಹಿ. ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು? ಸೂಪರ್. ಸೊ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಅದ್ರಲ್ಲಿ ನೋಡಿ ಇನ್ನೂ ಜಾಸ್ತಿ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜನರು ನಿಮ್ಮನ್ನು. ಈಗ ಕರ್ಣ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ? ಬೆಟ್ಟದಷ್ಟಿದೆ ಎಕ್ಸ್ಪೆಕ್ಟೇಷನ್ಸ್. ನಿತ್ಯ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ನಾನು ಕರ್ಣ ಧಾರಾವಾಹಿಲಿ. ಸೊ ಆಫ್ಟರ್ 2-3 years ಮತ್ತೆ ನಾನು ಒಂದು ಧಾರಾವಾಹಿ ಮಾಡ್ತಾ ಇದ್ದೀನಿ, ಅಂದರೆ ನಾಗಿಣಿ. ಇದೇ ಜೀ ಕನ್ನಡದಲ್ಲಿ ಬಂದಂಥ ಒಂದು ಸೂಪರ್ ಹಿಟ್ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅದಾದಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಅಂದರೆ ಆಫರ್ಸ್ ಬಂತು ಆ್ಯಂಡ್ ತುಂಬಾ ಚೂಸಿ ಆಗಿದ್ದೆ. ಇದು ಮಾಡಬೇಕಾ, ಇದು ಮಾಡಬಾರ್ದಾ, ಪಾತ್ರ ಚೆನ್ನಾಗಿರಬೇಕು, ಅದಕ್ಕೊಂದು ಪ್ರಾಮುಖ್ಯತೆ ಇರಬೇಕು ಅಂತ. ಸೊ ಅದಾದಮೇಲೆ ಬಂದಂಥ ಪ್ರಾಜೆಕ್ಟೇ ಕರ್ಣ. ಸೊ ವಿತೌಟ್ ಸೆಕೆಂಡ್ ಥಾಟ್ಸ್ ಕತೆ ಇಷ್ಟ ಆಯಿತು, ನನ್ನ ಪಾತ್ರ ಇಷ್ಟ ಆಯಿತು, ಹಾಗೆ ಒಪ್ಕೊಂಡೆ. ಓಕೆ. ಸೊ ಹೇಗೆ ಅಪ್ರೋಚ್ ಮಾಡಿದ್ರು ನಿಮ್ಮನ್ನು? ಆಮೇಲೆ ಯಾವ ಥರ ಅಪ್ರೋಚ್ ಮಾಡಿದ್ರು ನೀವು? ಏನು ಅವರಿಗೆ ಫಸ್ಟ್ ರಿಯಾಕ್ಷನ್ ಏನಿತ್ತು ಈ ಪಾತ್ರದ ಬಗ್ಗೆ ನಿಮಗೆ? ಸೊ ಇಟ್ಸ್ ಅ ಫನಿ ಸ್ಟೋರಿ ಆ್ಯಕ್ಚುಲಿ. ತುಂಬ ಜನಕ್ಕೆ ಗೊತ್ತಿಲ್ಲ. ಕರ್ಣ ಅನ್ನೋ ಒಂದು ಪ್ರಾಜೆಕ್ಟ್ ಇದು ಈ ಹಿಂದೆ 1-2 ವರ್ಷದ ಹಿಂದೆನೇ ಮಾಡಬೇಕಾಗಿತ್ತು, ಅಂದರೆ ನಾಗಿಣಿ ಆದಮೇಲೆ. ಐ ವಾಸ್ ಜಸ್ಟ್ ಟೇಕಿಂಗ್ ಅ ಬ್ರೇಕ್, ಒಂದು 6 months ಬ್ರೇಕಲ್ಲಿದ್ದೆ. ಆಗ ಕರ್ಣ ಅನ್ನೋ ಒಂದು ಸೀರಿಯಲ್ ಶುರು ಆಗ್ತಾ ಇದೆ. ಸೊ ಅದರಲ್ಲಿ ಒಂದು ಚಾಲೆಂಜಿಂಗ್ ಪಾತ್ರ ಇದೆ ಅಂತ ನನಗೆ ಬಂದಿತ್ತು ಅದು ಆಗ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಆಗಲಿಲ್ಲ. ಸೊ ಹಾಗಾಗಿ ಆಫ್ಟರ್ 2 years ಮತ್ತೆ ಆ ಪಾತ್ರ ನನಗೆ ಬಂದಾಗ ಐ ಥಾಟ್ ಓಕೆ, ದಿಸ್ ಇಸ್ ಅ ಕಾಲಿಂಗ್, ಅಂದರೆ ಏನೋ ಒಂದು ರೀಸನ್ ಇದೆ, ಐ ಥಿಂಕ್ ಐ ಶುಡ್ ಗಿವ್ ಇಟ್ ಅ ಟ್ರೈ ಅಂತ ನಾನು ಬಂದು ಕತೆ ಕೇಳಿ ಏನೇನು ಚೇಂಜಸ್ ಆಗಿದೆ, ಸೊ ಆ ಒಂದು ಪಾತ್ರಕ್ಕಿರೋ ಪ್ರಾಮುಖ್ಯತೆ ಏನು ಅಂತೆಲ್ಲ ತಿಳ್ಕೊಂಡು ಸ್ವಲ್ಪ ಡಿಸ್ಕಷನ್ಸ್ ಆದಮೇಲೆ ಐ ವಾಸ್ ಲೈಕ್ ಲೆಟ್ಸ್ ಡೂ ಇಟ್. ಓಕೆ. ಸೊ ಹಾಗೆ ಬಂದಂಥ ಒಂದು ಪ್ರಾಜೆಕ್ಟ್. ಎಸ್, ಇದಾಗಿತ್ತು ನಮ್ರತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.